ಸೊ ಗುಡ್ ಮಾರ್ನಿಂಗ್ ಬೆಂಗಳೂರು ಬಗ್ಗೆ ನೀವು ನಿಮ್ಮ ಇಂಟ್ರೊಡಕ್ಷನ್ನಲ್ಲಿ ಹೇಳ್ತಾ ಇದ್ರಿ. ಸೊ ಬೆಂಗಳೂರಿನ ಬಗ್ಗೆ ಎಲ್ರಿಗೂ ಪ್ರೀತಿ ಇದೆ. ಯಾರ್ಯಾರು ಬೆಂಗಳೂರಿನಲ್ಲಿ ಇದ್ದೀವಿ ಎಲ್ರಿಗೂ ಒಂದು ಪ್ರೀತಿ ಇದೆ, ಒಂದು ಭಾವನಾತ್ಮಕ ಸಂಬಂಧ ಇದೆ. ಬೆಂಗಳೂರಿನ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡಿದ್ರೆ ಸಿಟ್ಟು ಬರುತ್ತೆ ನಮಗೆ. ಆದರೆ ವಾಸಂತಿ ಅವ್ರನ್ನ ನಾನು ನೋಡಿದಾಗ ಬರೀ ಬೆಂಗಳೂರು ಅಷ್ಟೇ ಇರೋದಿಲ್ಲ, ಅಲ್ಲಿ ಬೆಂಗಳೂರಿನ ಕಲ್ಚರ್ ಇರುತ್ತೆ, ಬೆಂಗಳೂರಿನ ಅಸ್ಮಿತೆ ಇರುತ್ತೆ. ಅದನ್ನು 4 ಜನರಿಗೆ ನೀವು ಹೇಳ್ತೀರಿ, ಅದನ್ನೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ, ಬನ್ನಿ ಬೆಂಗಳೂರಿನ ಈ ಹಬ್ಬದಲ್ಲಿ ನೀವು ಸೆಲೆಬ್ರೇಟ್ ಮಾಡಿ. ಹೆಂಗದು ನಂಟು ಬರ್ತಾ ಹೋಯಿತು ನಿಧಾನಕ್ಕೆ. ನಾನು ಬೆಂಗಳೂರು ಬಂದಾಗ ನಾನು ಉತ್ತರ ಪ್ರದೇಶದಿಂದ ಬಂದಿದ್ದೆ. ಅಲ್ಲಿ ಸಬ್ಜೆಕ್ಟ್ ಎಲ್ಲ ಹಿಂದಿ ಇತ್ತು. ಇಂಗ್ಲಿಷ್ ಮೀಡಿಯಂ ಕೇಂದ್ರೀಯ ವಿದ್ಯಾಲಯನೇ, ಪರಮಾಣು ಊರ್ಜಾ ಕೇಂದ್ರೀಯ ವಿದ್ಯಾಲಯ ಅಂತ. ಬಟ್ ಕನ್ನಡ ಇಲ್ಲಿ ಬಂದು ಕಲಿತು ಅಂದರೆ ರಿಫೈನ್ ಆಯಿತು. ಅದು ಹೇಗೆ ಅಂದರೆ ಆಕಾಶವಾಣಿ ಕೇಳ್ತಾ, ಟಿ ವಿಯಲ್ಲಿ ದೂರದರ್ಶನ್ ನೋಡ್ತಾ, ಅಲ್ಲಿ ಭಾಷೆಯನ್ನು ಎಷ್ಟು ಚೆನ್ನಾಗಿ ಅವರು ಬಳಸ್ತಾರೆ, ವಿನಮ್ರತೆ, ದಟ್ ದ ಕಲ್ಚರ್ ವಿತ್ ವಿಚ್ ದೇ ಸ್ಪೀಕ್. ಬೇರೆ ಬೇರೆ ಊರುಗಳಲ್ಲಿ ನನಗೆ ಯಾವಾಗಲೂ ಒಂದು ಭಾಷೆ ಕಲಿಯೋಕ್ಕೆ ನ್ಯೂಸ್ ಪೇಪರ್ಸ್ ಆ್ಯಂಡ್ ಇದು ಮಾತ್ರ ಬಹಳ ಪವರ್ಫುಲ್ ಅಂತ ಅನಿಸುತ್ತೆ. ಕೇಳಿ ಕಲಿಯೋದೇ ಬೆಸ್ಟು ಒಂದು ಭಾಷೆನ. ಬಟ್ ಆ ಭಾಷೆ ಬರೀ ಇಟ್ ಈಸ್ ನಾಟ್ ಜಸ್ಟ್ ಅ ಇಂಡಿಪೆಂಡೆಂಟ್ ಅಸ್ತಿತ್ವ ಇಲ್ಲ ಅದಕ್ಕೆ. ಆ ಭಾಷೆ ಅದರ ನಂಟು ಊಟದ ಜೊತೆ, ಉಡುಪಿನ ಜೊತೆ, ಇತಿಹಾಸದ ಜೊತೆ, ಎಷ್ಟೋ ಅಂದರೆ ನಮ್ಮ ಕರೆಂಟ್ ಅಫೇರ್ಸ್ ಜೊತೆ ಎಲ್ಲೆಲ್ಲಿ ಅದನ್ನು ಅದು ಸೇರಿಸ್ಕೊಳ್ಳುತ್ತೆ. ಬಿಕಾಸ್ ದಟ್ ಈಸ್ ಅ ವೆಹಿಕಲ್. ಅ ಭಾಷೆ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಕಲ್ಚರ್. ಇದು ನಾನು ಹೇಳಿದ್ರೆ ಏನು ವಸಂತಿ ಸ್ಪೀಕಿಂಗ್ ಸೊ ಫಿಲಾಸಾಫಿಕಲಿ, ಇದು ಎಷ್ಟು ಏನೋ ಸಿದ್ಧಾಂತ. ಐ ಆಮ್ ಸೇಯಿಂಗ್ ನೋ, ದಿಸ್ ಇಸ್ ಆ್ಯಕ್ಚುಲಿ ಯು ಕ್ಯಾನ್ ಡೂ ದಿಸ್ ಇನ್ ಯೋರ್ ಡೈಲಿ ಲೈಫ್. ನನಗೆ ನೀವು ಕೇಳಿದ್ರಿ ಯಾವ ರೀತಿ ಇದಕ್ಕೆ ನಾನು ಬಂದೆ ಅಂತ. ಬಟ್ ನನಗೆ ಐಲ್ ಟೆಲ್ ಯು ದ ಫ್ಲಿಪ್ ಸೈಡ್, ಆಪೋಸಿಟ್. ಯಾವಾಗ ಈ ಕಲ್ಚರ್ ನಾನು ಕನೆಕ್ಷನ್ ಬಿಟ್ಟು ಹೋಗ್ತಾ ಇದನ್ನು ನೋಡ್ತೀನಿ, ತುಂಬ ದುಃಖ ಆಗುತ್ತೆ ನನಗೆ. ಬಿಟ್ಟು ಹೋಗ್ತಿದೆ ಎಷ್ಟೋ ಕಡೆ. ಭಾಷೆ ಸಂಬಂಧ ಬಿಟ್ಟು ಹೋಗ್ತಾ ಇದೆ. ನಾನು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ನಮ್ಮ ಭಾಷೆ ಪ್ರಯೋಗ ಈಗಿನ ಜನ್ರೇಷನ್ ದೇ ಡೋಂಟ್ ನೋ ದ ವರ್ಡ್ಸ್. ಆ್ಯಂಡ್ ನಾನು ತುಂಬ ಈಗಿನ ಜನ್ರೇಷನ್ನ, ನಾನು ಎಸ್ಟರ್ಡೇ ಜನ್ರೇಷನ್ ಇದ್ರೂ ನಾನು ಸೇರಿಸ್ಕೊಳ್ತೀನಿ. ನಮ್ಮ ಹಿರಿಯರು ಅಥವಾ ಪೀಪಲ್ ಹೂ ಯೂಸ್ ಟು ಬಳಕೆ ಮಾಡ್ತಾ ಇರೋ ಪದಗಳು, ಯು ಹ್ಯಾವ್ ಲಾಸ್ಟ್ ಮೆನಿ. ಐ ಆಮ್ ಅ ಸ್ಟೂಡೆಂಟ್. ಆಫ್ಟರ್ ಮೈ ಎಲೆಕ್ಟ್ರಾನಿಕ್ಸ್ ಐ ಡಿಡ್ MA ಇಂಗ್ಲಿಷ್ ಲಿಟ್ರೇಚರ್. ಸೊ ನಾನು ಭಾಷೆ ಕಡೆ ನನ್ನ ಔಟ್ ಆಫ್ ಚಾಯ್ಸ್ ಬಂದವಳು. ಸೊ ಐ ವಾಸ್ ವರ್ಕಿಂಗ್ ವಿತ್ ಇಂಡಿಯನ್ ಎಕ್ಸ್ಪ್ರೆಸ್ ಆಸ್ ಅ ಸಬ್ ಎಡಿಟರ್. ಆ್ಯಂಡ್ ಅದರಲ್ಲಿ ನೈಟ್ ಶಿಫ್ಟ್ ಹಾಕ್ಸ್ಕೊಂಡು ಬಿಡ್ತಾ ಇದ್ದೆ ನಾನು, ಇಲ್ಲೇ ನಮ್ಮ ಕ್ವೀನ್ಸ್ ರೋಡಲ್ಲಿರೋ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ. ಸೊ ದ್ಯಾಟ್ ನಾನು ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೋದು ಅಂತ. ಶೇಷಾದ್ರಿಪುರಂ ಕಾಲೇಜಲ್ಲಿ ಆಫ್ಟರ್ ಮೈ ಮ್ಯಾರೇಜ್, ಆಫ್ಟರ್ ಗೆಟಿಂಗ್ ಇನ್ ಟು ಅ ಜಾಬ್, ಐ ಡಿಡ್ ಮೈ MA ಲಿಟ್ರೇಚರ್. ಸೊ ಅದು ಮಾಡಿದಾಗ ಈ ಭಾಷೆ ಅನ್ನೋದು ಎಷ್ಟು ಸುಂದರವಾಗಿದೆ. ಬಟ್ ಸಮ್ಹೌ ಯು ಟೆನ್ ಟು ಥಿಂಕ್ ಸೈನ್ಸ್ ಇಸ್, ಟೆಕ್ನಾಲಜಿ ಇಸ್ ಮೋರ್ ಇಂಪಾರ್ಟೆಂಟ್, ಎಂಜಿನಿಯರ್ಸ್, ಡಾಕ್ಟರ್ಸ್. ಬಟ್ ಹ್ಯುಮ್ಯಾನಿಟೀಸ್ ಕಡೆ ನಾವು ಅಷ್ಟು ಗಮನ ಕೊಡಲ್ಲ. ಕವಿ ಅಥವಾ ಕವಿತೆಗಳು ನಾವು ಆಸ್ ಮಚ್ ಎಸ್ ವಿ ರೀಡ್ ಇನ್ ಸ್ಕೂಲ್, ಆಫ್ಟರ್ ದಟ್ ಬಿಟ್ಟು ಹೋಗುತ್ತೆ ಅದು. ಬಟ್ ಇಫ್ ಯು ಕ್ಯಾನ್ ಕೀಪ್ ದಿಸ್ ಕನೆಕ್ಟೆಡ್ ರೈಟ್ ಥ್ರೂ, ವೈ ನಾಟ್ ಹ್ಯಾವ್ ಇವನ್ ಪೋಯಮ್ಸ್ ಆನ್ ಟೆಕ್ನಾಲಜಿ? ಯಾರು ಬೇಡ ಅಂದಿದ್ದು? ದ ವೇ ಯು ಲುಕ್ ಎಟ್ ಲೈಫ್, ದ ವೇ ಯು ಲುಕ್ ಎಟ್ ದ ಸಮಾಜ ಅರೌಂಡ್ ಯು, ಅದೇ ಬದಲಾಗ್ತಾ ಹೋಗುತ್ತೆ. ರೈಟ್? ಸೊ ಟು ಬ್ರಿಂಗ್ ಇಟ್ ಬ್ಯಾಕ್ ಟು ಯೋರ್ ಕ್ವೆಶ್ಚನ್, ಈ ಕಲ್ಚರ್ ಸಂಬಂಧ ಊಟದ ಕಡೆ ಇವಾಗ ಎಷ್ಟು ಮನೆಗಳಲ್ಲಿ ಶಾವ್ಗೆ ಭಾತ್ಗಿಂತ ಪಾಸ್ತಾ, ಮ್ಯಾಗಿ, ನೂಡಲ್ಸ್ ಅಥವಾ ಈವನ್ ಲಸಾನ್ಯಾ, ಅದು ಯಾವುದೋ ರೀತಿ ಅದು ಸ್ವಲ್ಪ ಸುಪೀರಿಯರ್. ಇದೆಲ್ಲ ಇರಲಿ, ಪುಳಿಯೋಗರೆ, ಗೊಜ್ಜೆ ಅವಲಕ್ಕಿ, ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಯು ಜಸ್ಟ್ ಟೇಕ್ ಕಿಡ್ಸ್ ಔಟ್ ಫಾರ್ ಅ ಟ್ರೀಟಲ್ಲಿ ನನಗೆ ಪುಳಿಯೋಗರೆ ಬೇಕು ಅಂತ ಯಾರಾದರೂ ಕೇಳ್ತಾರ, ಅಥವಾ ನಮ್ಮ ಬೇರೆ ಬೇರೆ ಹೋಳಿಗೆ, ಯು ವಿಲ್ ಥಿಂಕ್ ಕುಕೀಸ್, ಮಫಿನ್ಸ್, ನನಗೆ ಆ ಟ್ರೀಟ್ ಬೇಕು. ವೈ? ಬಿಕಾಸ್ ಚಿಕ್ಕದ್ರಿಂದ ಆ ಮನಸ್ಸಲ್ಲಿ ಅದು ಬಂದುಬಿಟ್ಟಿದೆ. ನಾವು ಕೂಡ ಅದನ್ನು ಪುಷ್ ಮಾಡಿದ್ದೀವಿ. ಈ ಟ್ರೀಟ್ ನಿನ್ಗೆ ಇದು ಕೊಡಿಸ್ತೀನಿ, ಇದು ಮಾಡಿದ್ರೆ ನಿಮಗೆಲ್ಲ ಪಿಜ್ಜಾ ಟ್ರೀಟ್ ಇದೆ. ವೈ? ಐ ಮೀನ್, ಐ ಆಮ್ ನಾಟ್ ಸೇಯಿಂಗ್ ದಟ್ಸ್ ಬ್ಯಾಡ್, ಬಟ್ ಯು ಹ್ಯಾವ್ ಟು ನಮ್ಮ ಸಂಸ್ಕೃತಿ, ಭಾಷೆ, ಪರಂಪರೆ, ಕ್ವಿಝೀನ್, ಕಲ್ಚರ್ನ ಅದೇ ಸೇಮ್ ಲೆವೆಲಲ್ಲಿ ಇಟ್ಕೊಂಡು, ಇದಕ್ಕೆ ಜಾಸ್ತಿ ಇದೇನೋ ಕಡಿಮೆ ಇಲ್ಲ ಅನ್ನೋ ಒಂದು ಇರಬೇಕು. ಇಫ್ ದಟ್ ಈಸ್ ಟ್ರೂ, ಐ ಆಮ್ ಓಪನ್.
ನಾನು ಕೂಡ ಇನ್ಫ್ಯಾಕ್ಟ್ ಎಷ್ಟೋ ಒಂದು ಕಡೆ ನಾನು ಬರೆದಿದ್ದೆ ಕೂಡ, ನಾನು ಡೆಕ್ಕನ್ ಹೆರಾಲ್ಡಲ್ಲಿ ನನ್ನ ಕಾಲಮ್ ಬರಿತಾ ಇದ್ದೆ, ವಿಂಡೋ ಸೀಟ್. ಬಿಕಾಸ್ ನಾನು ಬಸ್ಸಲ್ಲಿ ಕೂತು ಭಾರತವನ್ನು ವಿಂಡೋ ಸೀಟಲ್ಲಿ ನೋಡ್ತಾ ಇದ್ದೀನಿ ಆನ್ ಮೈ ಸೋಲೋ ಟ್ರಾವೆಲ್ಸ್ ಅನ್ನೋ ಮೆಟಫರ್ನ ತೊಗೊಂಡು ಐ ಯೂಸ್ ಟು ರೈಟ್ ಮೈ ಕಾಲಮ್ಸ್. ಸೊ ಐವ್ ಸೆಡ್ ಇನ್ ಒನ್ ಆಫ್ ದ ಥಿಂಗ್ಸ್, I really think of myself as a citizen of the world. Nano, when I go to an Amsterdam or something like that, I absolutely enjoy. I'm not saying, oh, ಇದಕ್ಕಿಂತ ನಮ್ಮ ದೇಶ ಸುಪೀರಿಯರ್ ಅಂತ ಎಲ್ಲ ನಾನು ಹೇಳೋಲ್ಲ. ಎಲ್ಲ ಇದಕ್ಕೂ ಆ ಸ್ಥಾನ ಇದೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಕಲ್ಚರ್ ಬಗ್ಗೆ ಅಷ್ಟೇ ಹೆಮ್ಮೆ ಇದೆ, ನನ್ನ ಭಾಷೆ ಬಗ್ಗೆ. ಸೊ ಕ್ಯಾನ್ ಯು ಇನ್ಸ್ಪೈರ್ ಸಮ್ ಪೀಪಲ್, ಅವ್ರಿಗೆ ಕಲ್ಚರ್, ಆ ಭಾಷೆ ಏನು ಬಿಟ್ಟು ಹೋಗಿದೆ ಅದನ್ನು ಮತ್ತೊಮ್ಮೆ ಕಲಿಬಹುದು, ಈ ಲಿಂಕನ್ನು ಇಟ್ಕೋಬಹುದು, ಅಥವಾ ಕನ್ನಡಿಗರು, ನಾನ್ ಕನ್ನಡಿಗರ್ಸ್ ಅವರು ಕೂಡ ಈ ಭಾಷೆ ಕಲಿಬಹುದು. ಇದನ್ನು ಇನ್ಸ್ಪೈರ್ ಮಾಡೋದಕ್ಕೆ ನನಗೆ ಜಗಳ ಮಾಡಿ ಮಾಡೋದು ಅಥವಾ ಆರ್ಗ್ಯೂ ಮಾಡಿ ಒಬ್ಬರನ್ನ ಬೇಯ್ದು ಮಾಡೋದು ನನಗೆ ಇಷ್ಟ ಇಲ್ಲ. ಪ್ರೀತಿಯಾಗಿ ಭಾಳ ಕೂಲಾಗಿ ನೋಡಿ ನಮ್ಮ ಇತಿಹಾಸ ಅಂದರೆ ಏನು, ನಮ್ಮ ಕ್ವಿಝೀನ್, ನಮ್ಮ ಉತ್ತರ ಕರ್ನಾಟಕದ ಕಡೆ ಹೀಗೆ, ಕರಾವಳಿ ಪ್ರದೇಶದ್ದು ಹೀಗೆ, ಮೈಸೂರಿಗೆ ಬಂದರೆ ಈ ರೀತಿ ಒಂದು ಮೈಸೂರು ಪಾಕ್ ವಿಚ್ ಇಸ್ ಸೆಲೆಬ್ರೇಟೆಡ್ ಅಕ್ರಾಸ್ ದ ವರ್ಲ್ಡ್, ಅದರ ಕಥೆ ಏನು, ಹಾಂ, ನಮ್ಮ ಸೊ ಅದನ್ನು ಒಂದು ಉತ್ಸವ ರೂಪದಲ್ಲಿ ಅದನ್ನು ಮಾಡಬೇಕು ಅಂತ ಒಂದು 2 ವರ್ಷದ ಹಿಂದೆ ಯೋಚನೆ ನಂದು. ಎಲ್ಲೋ ಒಂದು ಇಟ್ಸ್ ಅ ಸೀಡ್ ಆಫ್ ಎನ್ ಐಡಿಯಾ. ಬಟ್ ಆ ಸೀಡಿಂದ ಹಿಡಿದು ಅದನ್ನು ಬೆಳೆಸಿ ಸ್ವಲ್ಪ ಸಸಿ ಆಗೋಷ್ಟು ಒಂದು 2 ವರ್ಷ ಆಯಿತು. ಬಟ್ 1.5 years ಆಯಿತು, 1.5 ವರ್ಷ. ಈಗ ಇತ್ತೀಚೆಗೆ ನಡೆದಂತಹ BLR ಹಬ್ಬದಲ್ಲಿ ರವಿಚಂದರ್ ಅವರು, ಪ್ರಶಾಂತ್ ಪ್ರಕಾಶ್ ಅವರು, ದೇ ಇನ್ವೈಟೆಡ್ ಮೀ ಆ್ಯಂಡ್ ಪಿಕಲ್ ಜಾರ್ ಟು, ನೀವು ಕೂಡ ಒಬ್ಬ ಕ್ಯೂರೇಟರ್ ಆಗಿ ಬಂದು ಈ ಹಬ್ಬ ಎಷ್ಟೆಷ್ಟು ಜಾಗಗಳಲ್ಲಿ ನಡೀತಾ ಇರೋಂಥ ಹಬ್ಬದಲ್ಲಿ ನೀವು ಕೂಡ ಒಂದು ಕ್ಯೂರೇಟ್ ಮಾಡಿ ನಿಮ್ಮ ಕಲ್ಚರ್ ಇದು ಬಗ್ಗೆ. ಬಿಕಾಸ್ ಐ ಆಲ್ವೇಸ್ ಫೆಲ್ ದಟ್ ಕನ್ನಡ ಸಾಹಿತ್ಯದ ಬಗ್ಗೆ ಮಾಡೋದಕ್ಕೆ ಸಾಹಿತ್ಯದ ಸಮ್ಮೇಳನ ಇದೆ, ದಿಗ್ಗಜರು ಇದ್ದಾರೆ, ಅದು ನಮ್ಮ ಎಕ್ಸ್ಪರ್ಟೀಸು ಅಲ್ಲ ಅದು. ಬಟ್ ಕನ್ನಡ ಕಲ್ಚರ್ ಅನ್ನೋದು, ನಾನು ಇದು ಹೇಳಿದ್ದ ಎಲ್ಲ ಒಂದು ಸಬ್ಜೆಕ್ಟ್ಸ್ ಅದನ್ನು ಸೇರಿಸಿ ಕಲ್ಚರ್ ಅನ್ನೋ ಒಂದು ಅಂಬ್ರೆಲಾ, ಅದರ ಅನುಭವ ಕೊಡಬೇಕು ಅಂತ ಆಸೆ. ಅದಕ್ಕೆ ಮೊದಲನೇದಾಗಿ ಒಬ್ಬ ಗೆಳತಿ, ನನ್ನ ಅವ್ರ ಜೊತೆ ಕೆಲಸ ಮಾಡಿ, ಅವರ ತಕ್ಷಶಿಲಾ ಅನ್ನೋ ಸಂಸ್ಥೆಯಲ್ಲಿ ಶಿ ಈಸ್ ಅ COO, ಸೌಮ್ಯ ನಂದನ್ ಅಂತ. ಸೊ ಸೌಮ್ಯನ ಫಸ್ಟು ಸೇರಿಸ್ಕೊಂಡು, ಸೌಮ್ಯ ನನ್ನ ಜೊತೆ ಬಾಮ ಸ್ವಲ್ಪ ಇದನ್ನು ಮಾಡೋಣ, ಲೆಟ್ ಇಸ್ ಡೂ ಅ ಫೆಸ್ಟಿವಲ್ ಫಿಸಿಕಲಿ ಒಂದು ಕಡೆ ಒಂದು ಇದರಲ್ಲಿ ಸೇರಿಸಿ ಮಾಡೋಣ ಅಂತ. ಸೊ ಕೈ ಜೋಡಿಸಿ ಅವರು ಕೂಡ, ಸೌಮ್ಯನು ಭಾಳ, ಅವಳು ಶಿ ಈಸ್ ವೆರಿ ಹೈ ಆನ್ ಎಂಥೂಸಿಯಾಸಮ್. ಸರಿ, ವಿ ಕಮ್, ಲೆಟ್ಸ್ ಡೂ ದಿಸ್. ಅದಾದಮೇಲೆ ಫ್ಯಾಬ್ಯುಲಸ್ ಬೆಂಗಳೂರಿಯನ್ ಸೆಟ್ ಅಂತ ಹೇಳ್ತೀನಿ, ಫ್ಯಾಬ್ ಬ್ಯಾಂಗ್ಳೂರಿಯನ್ಸ್ ಅಂತ ಒಂದು 6 ಜನರನ್ನು, ಯಾರೆಲ್ಲ ಇನ್ನಷ್ಟು ಜಾಸ್ತಿನೇ, ಬಟ್ ಫಸ್ಟು ಸೇರಿಸ್ತಾ ಹೋದೆ. ಯಾಕೆಂದರೆ ಕಲ್ಚರ್ ಅನ್ನೋದು ಎಷ್ಟು ದೊಡ್ಡ ವಿಷಯ, ಅದಕ್ಕೆ ಹೇಗೆ ಪರಿಭಾಷೆ ಅಥವಾ ಡೆಫಿನೇಷನ್ ಕೊಡೋದು ಭಾಳ ಕಷ್ಟ. ಸೊ ಸರ್, ಓಕೆ, ಲೆಟ್ ಅಸ್ ಡಿಫೈನ್ ಕಲ್ಚರ್. ಕಾಮನ್ ಪರ್ಸನ್, ಅಂದರೆ ಕಾಮನ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಅವ್ರಿಗೂ ಅದು ಹೋಗಿ ಮುಟ್ಟಬೇಕು. ಯಾವ ರೀತಿ? ಸೊ ಆಟದ ಮೂಲಕ, ಅವ್ರು ಮಾಡೋ ಊಟದ ಮೂಲಕ, ಪಾಠದ ಮೂಲಕ, ಆಮೇಲೆ ಡೇಟಾ. ಸೊ ಇದು 4 ಒಂದು ಝೋನ್ಸ್ ಹೆಸರುಗಳನ್ನ. ಡೇಟಾ ಅಂದರೆ ಇಟ್ ಇಸ್ ಅ ನೇಮ್ ಆರ್ ಅ ಟರ್ಮ್ ವಿಚ್ ಐ ಹ್ಯಾವ್ ಗಿವನ್ ಆಸ್ ಅ ಜಸ್ಟ್ ಅ ಫನ್ ರೈಮಿಂಗ್ ವರ್ಡ್. ಆಟ, ಊಟ, ಪಾಠ, ಡೇಟಾ ಅಂತ ಮಾಡಿದ್ದು. ನಮ್ಮ ಇನೋವೇಷನ್, ಕರ್ನಾಟಕದ ಇರುವಂಥ ಸ್ಟಾರ್ಟಪ್ಗಳು ಅಥವಾ ಹೊಸದಾಗಿ ಇಲ್ಲಿ ಬಂದು ಕಂಪನೀಸ್, ವರ್ಲ್ಡ್ ಸ್ಟ್ಯಾಂಡ್, ಸಿಲಿಕನ್ ವ್ಯಾಲಿ ಅಂತ ನಮ್ಮ ಊರಿಗೆ ಹೆಸರುಂಟು ಅಲ್ಲ. ಸೊ ಅದನ್ನು ಬೆಳೆಯೋಕ್ಕೆ ಜಾಗ ಕೊಡ್ತಾ ಇರೋ ಕಲ್ಚರೇ ಕನ್ನಡ ಕಲ್ಚರ್ ನನ್ನ ಪ್ರಕಾರ. ಇದನ್ನು ನಾನು ಪತ್ರಕರ್ತೆಯಾಗಿ ಆ್ಯಸ್ ಅ ಜರ್ನಲಿಸ್ಟ್ ಆಲ್ಮೋಸ್ಟ್ ಪಾಸ್ಟ್ 22-23 years ನೋಡ್ತಾ ಬಂದಿದ್ದೀನಿ. ಇಂಡಿಯನ್ ಎಕ್ಸ್ಪ್ರೆಸ್ ನಾನು ಹೇಳಿದೆ, ಅದಾದಮೇಲೆ ರೇಡಿಯೋ ಸಿಟಿಯಲ್ಲಿ RJ ಆಗಿದ್ದಾಗ, ವೆನ್ ಯು ಸ್ಪೀಕ್ ಟು ಪೀಪಲ್, ನಾರಾಯಣ ಮೂರ್ತಿ ಅವರು, ಸುಧಾಮೂರ್ತಿ ಅವರು, ರೋಹಿಣಿ ನಿಲೇಕನಿ, ನಂದನ್ ನಿಲೇಕನಿ, ಅಥವಾ ಅಜೀಂ ಪ್ರೇಮ್ಜಿ ಅವ್ರ ಜೊತೆ ಎಷ್ಟೆಷ್ಟೋ ಕಡೆ ರಿಯಲಿ ಐವ್ ಡನ್ ಮಲ್ಟಿಪಲ್ ಪ್ರೋಗ್ರಾಮ್ಸ್, ಕಾನ್ವರ್ಸೇಷನ್ಸ್ ಇನ್ ಡಿಫ್ರೆಂಟ್ ವೇಸ್. ಇವರು ಇಲ್ಲಿ ಬಂದು ಎಷ್ಟು ಚೆನ್ನಾಗಿ, ಆ ಬೆಂಗಳೂರು ಇಸ್ ಲೈಕ್ ಅ ಕ್ರೇಡಲ್ ಫಾರ್ ಇನೋವೇಷನ್. ಈ ಇನೋವೇಟರ್ಸ್ಗಳಿಗೆ ಡೇಟಾ ಟ್ರ್ಯಾಕ್ ಕಲ್ಚರ್ ಉತ್ಸವದಲ್ಲಿ ಬರೀ ಇತಿಹಾಸ ಅಥವಾ ಊಟ, ಉಡುಪು ಅಲ್ಲದೆ, ಲೆಟ್ ಇಸ್ ಆಲ್ಸೋ ಸೆಲೆಬ್ರೇಟ್ ಅವರ್ ಆಂಟ್ರಪ್ರನರ್ಸ್, ಕನ್ನಡ ಉದ್ಯಮಿ ಯಾರಿದ್ದಾರೆ,
ಬೆಂಗಳೂರಿನ ಬಿಟ್ಟು ಆಚೆ ಅಂದರೆ ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ ಅಥವಾ ಪ್ಲೇಸಸ್ ಅಕ್ರಾಸ್ ಕರ್ನಾಟಕ ವೇರ್ ಅವರು ದೇ ಆರ್ ಡೂಯಿಂಗ್ ವೆರಿ ಗುಡ್ ವರ್ಕ್ ಬಟ್ ಆರ್ ನಾಟ್ ರೆಕಗ್ನೈಸ್ಡ್. ಇಂಥ ಆಂಟ್ರಪ್ರನರ್ಸ್ನ ಕರೆಸಿ ಕನ್ನಡ ಪ್ರೊನೋರ್ ಅಂತಲೇ ಅದಕ್ಕೆ ಹೆಸರು ಕೊಟ್ಟು ಅದೊಂದು ಆಡಿಟೋರಿಯಂ NGMA ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟಲ್ಲಿ ನಾವು ಮಾಡಿದ್ವಿ ಇದನ್ನು. ಈಗ January 17-18 ಅದು ಮಾಡಿದಾಗ ಸುಮಾರು ಭಾವನಾ ಇಟ್ಸ್ ದಟ್ ಎಷ್ಟು ಜನ ಅಲ್ಲಿ ನೋಡಿದಾರೋ ಗೊತ್ತಿಲ್ಲ, ಮೌಂಟ್ ಕಾಮಲ್ ಪಕ್ಕನೇ ಇದೆ. ಊರ ಮಧ್ಯ ಇಷ್ಟೊಂದು ಬ್ಯೂಟಿಫುಲ್ ಜಾಗ, ಅಷ್ಟೊಂದು ಗಿಡ ಮರಗಳು, ಹೆರಿಟೇಜ್ ಜಾಗ ಅದು. ಆ ಒಂದು ಜಾಗವನ್ನು ನಾವು 4 ಝೋನ್ಸ್ಗಳಲ್ಲಿ ಮಾಡಿ ಆಡಿಟೋರಿಯಂ ಒಳಗಡೆ ಆಂಟ್ರಪ್ರನರ್ಸ್ ಅವರ ಟಾಕ್, ಇನ್ವೆಸ್ಟರ್ಸ್ ಸುಮಾರು ಜನ ಇದ್ದಾರೆ ನಮ್ಮಲ್ಲಿ. ಆಮೇಲೆ ಸ್ಟಾರ್ಟಪ್ ಗುರೂಸ್ ಅಂತ ಹೇಳ್ತೀವಿ, ಸಂಜಯ್ ಆನಂದ್ ರಾಮ್, ನಾಗಾನಂದ ದೊರೆಸ್ವಾಮಿ ಅವರೆಲ್ಲ ಸುಮಾರು ಜನರಿಗೆ ಗೊತ್ತಿಲ್ಲ ಅವ್ರ ಹೆಸರು. ಬಟ್ ಈ 15-20 ವರ್ಷಗಳಿಂದ ಅವ್ರ ಮಾರ್ಗದರ್ಶನ, ಮೋಹನ್ ದಾಸ್ ಪೈ ಅವರು, ಇವರೆಲ್ಲ ಎಷ್ಟೊಂದು ಜನರನ್ನ ಬೆಳೆಸಿದ್ದಾರೆ. ಇವರ ಒಂದು ಕಂಪನೀಸ್ ಅಥವಾ ಈ ಇತ್ತೀಚಿನ ಅಂದರೆ ಯುವಕರು ಅಥವಾ ವಾಟ್ ಕ್ಯಾನ್ ದೇ ಗೇನ್ ಫ್ರಮ್ ದಿಸ್. ಆಮೇಲೆ ಮಹಿಳೆ ಫೌಂಡರ್ಸ್, ಅದು ಒಂದು ಪ್ಯಾನಲ್ ಸೆಷನ್ ಇತ್ತು. ಇಂಡಿಯಾ ಸ್ವೀಟ್ ಹೌಸ್ ಅಂತ ಶ್ವೇತಾ ವಿಶ್ವನಾಥ್, ಆಮೇಲೆ ಜ್ಯೋತಿರ್ಮಯಿ ಅಂತ ಅವ್ರ ಕಂಪನಿಯಿಂದ ಸುಮಾರು ಜನ ಬೇರೆ ಬೇರೆ ಪ್ಯಾನಲ್ಸ್, ಚರ್ಚೆ, ಕೀ ನೋಟ್ಸ್ ಇದನ್ನೆಲ್ಲ ಆಡಿಟೋರಿಯಂ ಕಡೆ ಇಟ್ವಿ. ಊಟದ ಸ್ಟಾಲ್ಸ್ಗಳು, ಮುಳ್ಬಾಗಲ್ ದೋಸೆ ಅಂತೆ, ಆಮೇಲೆ ಮಿಸ್ಟರ್ ಗಿರ್ಮಿಟ್ ಅಂತ ಒಂದು ಉತ್ತರ ಕರ್ನಾಟಕದ ಫೌಂಡರ್ ಅವರು. ಸೊ ಈ ಥರ ಎಷ್ಟು ಜನ ಬಂದರು. ನನಗಂತೂ ತುಂಬ ಹೆದರಿಕೆ ಆಗ್ತಿತ್ತು. ನಮಗೆಲ್ಲ ಟೀಮಲ್ಲಿ ಸುಮಾರು ಒಂದು 23 ಜನ ಎಲ್ಲರೂ ಸೇರಿ, ವಾಲಂಟಿಯರ್ಸು ಎಲ್ಲ ಫ್ರೆಂಡ್ಸ್ ಇರಲಿ, ಬೇರೆ ಬೇರೆಯವರು. ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ಎಷ್ಟೋ ಜನ ವಸಂತಿ ವುಡ್ ಲೈಕ್ ಟು ಬಿ ಅ ಪಾರ್ಟ್ ಆಫ್ ಪಿಕಲ್ ಜಾರ್, ಅದಕ್ಕೆ ಕಲ್ಚರೋತ್ಸವ ಅಂತ ಹೆಸರು ಕೊಟ್ಟೆ. 2 ಭಾಷೆಗಳಲ್ಲೂ ಅರ್ಥ ಆಗೋ ಹಂಗಿರಲಿ ಅಂತ. ಸೊ ಐ ಸೆಡ್ ಇಟ್ ಈಸ್ ಬೈಲಿಂಗ್ಯುವಲ್, 2 ಭಾಷೆಗಳು, ಇಂಗ್ಲೀಷ್ ಆ್ಯಂಡ್ ಕನ್ನಡ, ಸೊ ದಟ್ ಬೇರೆ ಅನ್ಯ ಭಾಷೆ ಅವರು ಕೂಡ ಇರಬೇಕು. ಆಮೇಲೆ ಬೇರೆ ಭಾಷೆನವರು ಹೇಗೆ ಕನ್ನಡವನ್ನು ಕಲ್ತಿದ್ದಾರೆ, ಸೊ ಅದಕ್ಕೆ ಅಂತಲೇ ಒಂದು ಪ್ಯಾನಲ್ ಬೇರೆ. ಐ ಹ್ಯಾಡ್ ಇನ್ವೈಟೆಡ್ ಒನ್ ಲೇಡಿ ಹೂಸ್ ಅ ಬ್ರಿಟಿಷ್ ಲೇಡಿ, ವಿಕ್ಟೋರಿಯಾ ಸ್ಯಾಂಡರ್ಸ್ ಅಂತ. ಅವರು 22 ವರ್ಷದಿಂದ ಕರ್ನಾಟಕದಲ್ಲಿದ್ದು ಎಷ್ಟು ಮುದ್ದಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನನಗೂ ಅಷ್ಟು ಕನ್ನಡ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವರು ಕಾರವಾರದಲ್ಲಿ ತರಕಾರಿಗಳ ಹೆಸರೇನು ಅಂತ ಬೇರೆ ಹೇಳಿದ್ರು. ಆಮೇಲೆ ಚಿರಂಜೀವ್ ಸಿಂಗ್ ಅವ್ರ ಪಂಜಾಬ್ನಿಂದ, ಅವ್ರು ಸರ್ದಾರ್ಜಿ, ಬಟ್ ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ಲುತ್ಫುಲ್ಲಾ ಅತೀಕ್ IAS ಆಫೀಸರ್, ಅವರು ಕನ್ನಡದ. ಆಮೇಲೆ ಫೈಜ್ ಅಹಮದ್ ಫೈಜ್ ಅವರ ಅನುವಾದ ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟಿಂಗ್ ಈ ರೀತಿಯ ಜನ ಅವ್ರನ್ನ ನೋಡಿ ಕನ್ನಡ ಕಲ್ತ್ರೆ ನಾವು ಕೂಡ ಹಿಂಗೆ ಮಾಡ್ಬೋದು, ಅಥವಾ ನಮ್ಮ ಲಾಸ್ ಇದು, ಬರೀ ನಮಗೆ ಕನ್ನಡ ಗೊತ್ತಿಲ್ಲ ಅಂತ ನೀವು ಬಿಟ್ಟರೆ, ಹೆಲೋ ಎಕ್ಸ್ಕ್ಯೂಸ್ ಮೀ ಯು ಕಮ್ ಹಿಯರ್ ಅಲ್ವಾ. ಸೊ ಅಲ್ಲ, ಇದೇ ಇವಾಗ ಒಂದು ಕ್ಲಾಶ್ ಆಗಿತ್ತು ಕೆಲವು ತಿಂಗಳುಗಳ ಹಿಂದೆ.